ಹಾಯ್ ಹೆಲೋ ಎವ್ರಿವಾನ್ ವೆಲ್ಕಮ್ ಟು ಹಳದಿ. ಆ್ಯಕ್ಚುಲಿ ಇದು ನನ್ನ ಹಸ್ಬೆಂಡ್ ಅತ್ತೆ ಮೊಮ್ಮಗಂದು ಹಳದಿ ಫಂಕ್ಷನು. ಬೆಳಗ್ಗೆ 10 ಗಂಟೆಗೆ ಅಷ್ಟೊತ್ತಿಗೆಲ್ಲ ನಾವು ಮನೆ ಬಿಟ್ವಿ. 9 ಗಂಟೆಗೆ ರೀಚ್ ಆಗೋಕ್ಕೆ ಹೇಳಿದರು, ಬಟ್ ಸ್ವಲ್ಪ ಲೇಟ್ ಆಯಿತು. ಇವನ್ ಡ್ರೆಸ್ ಕೋಡ್ ಕೂಡ ಎಲ್ಲೋ ಕೊಟ್ಟಿದ್ದರು. ಕಾಮನಾಗಿ ಹಳದಿ ಶಾಸ್ತ್ರಕ್ಕೆ ಎಲ್ಲೋ ಡ್ರೆಸ್ ಕೋಡ್ ಇರುತ್ತೆ. ಸೊ ನನ್ನ ಹತ್ರ ಒಂದೆರಡು ಟಾಪ್ ಇತ್ತು, ಬಟ್ ನನಗೆ ಯಾವುದೂ ಅಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ. ಸೊ ನಾವು ಆನ್ ದಿ ವೇ ಹೋಗಬೇಕಾದ್ರೇ ಎಲ್ಲೋ ಟಾಪ್ ತೊಗೊಂಡು ಹಾಕ್ಕೊಂಡು ಹೋಗೋ ಸ್ವಲ್ಪ ಲೇಟ್ ಆಯಿತು. ಬಟ್ ನೋ ಪ್ರಾಬ್ಲಮ್, ಹೋಮ್ ಸ್ಟೇ ರೀಚ್ ಆದ್ವಿ. ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು ಫಂಕ್ಷನ್. ನಾವು ಕೂಡ ಜಾಯ್ನ್ ಆದ್ವಿ. ಸೊ ಇವನ್ ತಿಂಡಿಗೆ ಇಲ್ಲಿಗೆ ಬನ್ನಿ ಅಂತ ಹೇಳಿದರು, ಬಟ್ ಕೆಲವ್ರು ತಿಂಡಿ ಆಗಿತ್ತು, ಇನ್ನು ಕೆಲವ್ರು ತಿಂಡಿ ತಿಂತಾಯಿದ್ರು. ನಾವು ಕೂಡ ತಿಂಡಿ ಮುಗಿಸ್ಕೊಂಡು ನೆಕ್ಸ್ಟು ಶಾಸ್ತ್ರನ ಶುರು ಮಾಡಿದರು. ಮೂರು ಜನ ಒಟ್ಟಿಗೆನಾ? ಒಬ್ರು ರೆಡ್ ಬಸ್ ಬುಕಿಂಗ್ ಮಾತ್ರವಲ್ಲ, ಲೈವ್ ಬಸ್ ಟ್ರ್ಯಾಕಿಂಗ್ ಕೂಡ ಮಾಡಿ. ಬಸ್ ಅಂದ್ರೆ ರೆಡ್. ನಾನು ಹಚ್ಚಿದ್ದೀನಿ, ನೀವು ಯಾರೋ ಇದು ಮಾಡಿ. ಶಿರೋ ನಿನ್ ಬಾರಮ್ಮನೆ ನಾನು ಚಳಿ ತಾಂದ್ರ ಬೇಗ. ಎತ್ತಾಕದ್ ಮಾಡ್ಬೇಕಿತ್ತು ವಿಡಿಯೋ, ಚೆನ್ನಾಗಿ ಬರುತ್ತೆ. ಅವ್ನು ಹಾಕಿದ್ರು ನೀರಿಗೆ. ಆಲ್ಮೋಸ್ಟ್ ಶಾಸ್ತ್ರನೆಲ್ಲ ಮುಗಿಸಿ ನಾವು ಕೂಡ ಮನೆಗೆ ಹೊರಟ್ವಿ.
ಸೊ ಮನೆಗೆ ಬಂದು ನಾವು ಊಟ ಕೂಡ ಮುಗಿಸ್ಕೊಂಡು ನಾವು ಅಲ್ಲಿಂದ ನಮ್ಮ ಮನೆಗಳಿಗೆ ಹೊರಟ್ವಿ. ಇನ್ನೇನು ಮಕ್ಕಳು ಕೂಡ ಸ್ಕೂಲಿಂದ ಬರ್ತಾರೆ ಅಂತ ಹೊರಟ್ವಿ ನಾವು ಅಲ್ಲಿಂದ. ಇವನ್ ಟೆಸ್ಟು ಕೂಡ ಸ್ಟಾರ್ಟ್ ಆಗಿತ್ತು, ಅವಳಿಗೆ ಮ್ಯಾಕ್ಸಿಗೆ ಓದಬೇಕಿತ್ತು. ಸೊ ಬೇಗ ಬೇಗ ಓದ್ಕೋ, ಮೆಹಂದಿ ಫಂಕ್ಷನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವರಪ್ಪ ಹೇಳಿದರು. ಅಮ್ಮ ನಂಗೆ ಮೆಹಂದಿ ಅಂದರೆ ಇಷ್ಟ, ಸೊ ನಾನು ಮೆಹಂದಿ ಹಾಕ್ಸ್ಕೊಳ್ತೀನಿ ಅಂತ ಆಲ್ಮೋಸ್ಟ್ ಎಲ್ಲ ಬೇಗ ಬೇಗನೆ ಓದಿ ಮುಗಿಸಿದ್ಲು. ನಾವು ಕೂಡ ಮೆಹಂದಿ ಹಾಕ್ಸ್ಕೊಂಡು ಅಲ್ಲೇ ಊಟ ಮುಗಿಸ್ಕೊಂಡು ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ಆಲ್ಮೋಸ್ಟ್ 11:30 ಆಗಿತ್ತು ನಾವು ಮನೆಗೆ ರೀಚ್ ಆಗಬೇಕಾದ್ರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.